ಎದ್ರೊಳಗೆ ಸ್ಟ್ರಾಂಗ್ ಇದೀರಿ ನೀವು. ಎದ್ರಾಗ ಇಲ್ಲ ಅಂತ ಕೇಳ್ರಿ. ಹಾ, ಎದ್ರಾಗಿಲ್ಲ ನೀವು. ಭೂಮಿ ತಾಯಿ, ಭೂಮಿ ಒಂದು ಹೆಣ್ಣು, ಅದಕ್ಕೆ ಹೆಣ್ಣು ಹೆಚ್ಚು. ಅವು ಹೌದು. ಯಾವ ಅದಿರಿ ಹೆಣ್ಮಕ್ಳು ನಿಮ್ ಪರವಾಗಿ ಮಾತಾಡಕತ್ತಾಳ, ಜೋರಾಗಿ ಚಪ್ಪಾಳೆ ಬರಿ ನೋಡೋಣ. ಭೂಮಿ ಒಂದು ಹೆಣ್ಣತ್ತ, ಭೂಮಿ ಹೆಚ್ಚಿಗತ್ತ ಹೇಳಕತ್ತಾಳ ಪ್ರಿಯಾ. ಚಪ್ಪಾಳೆ ಹೊಡಿರಿ ಹೆಣ್ಮಕ್ಳು ಸರಿ ಜೋರಂಗಿ. ಅವಿ ಇದು ಕಣ್ಣೊಳ್ಳಿ, ಎಲ್ಲಾ ಜನ ರಗಡ ಇಲ್ಲಿ ವಿದ್ಯಾವಂತರದಾರ. ನಾವು ಕೆಲಸ ಮಾಡಿ ಬಂದೀವಿ ಹಗಲೆಲ್ಲ, ಅದಕ್ಕ ಮುಕ್ಕೊಂಡೇವ್ ನಾವು. ಅಣ್ಣ ಒಂದ್ ಸ್ವಲ್ಪ ಈಕೋ ಬಂದ್ ಮಾಡಿಬಿಡೋಣ. ಮೈಕ್ ಸೌಂಡ್ ಅಟ್ಟು ಸ್ವಲ್ಪ ಜಾಸ್ತಿ ಇಡು, ಈಕೋ ಟೋಟ್ಲಿ ಬಂದ್ ಮಾಡ್ಬಿಡ್ರಣ ಪ್ಲೀಸ್. ಹಾ, ಈಗ ಭೂಮಿ ಹೆಣ್ಣು, ನೀ ಹೆಣ್ಣು ಹೆಚ್ಚತ್ ಹೇಳತ್ತೀಪಿ. ಹೌದು. ಆದ್ರ ನಾ ಹೇಳ್ತೀನಿ ಒಂದು ಮಾತು ತಿಳ್ಕೊ. ಇವತ್ತು ಭೂಮಿ ಹಚ್ಚ ಹಸಿರಾಗಿರ್ಬೇಕಂದ್ರ, ಭೂಮಿಗೆ ಒಂದು ಸೌಂದರ್ಯ ಕಳೆ ಬರ್ಬೇಕಂದ್ರ, ಇವತ್ತು ವರುಣ್ ಅನ್ನೋತ ಮಳೆರಾಯ ಭೂಮಿಗೆ ಬರ್ಲಿಲ್ಲ ಅಂದ್ರೆ ನಿಮ್ಮ ಮೌನ ಆಟ ಏನು ನಡೆಯಂಗಿಲ್ಲ. ಗಂಡ ಮಕ್ಕಳೇ ಸ್ಟ್ರಾಂಗ್ ಗುರು, ಗಂಡ ಮಕ್ಕಳು ಹೆಚ್ಚು ನಾವು ಇಲ್ಲ. ನಿನ್ನ ನೀ ಏನು ಅಣ್ಣ ಗಂಡ ಮಗ ಹೌದಲ್ಲ, ನೀ ಹೆಣ್ಮಕ್ಳ ಕಡೆ ನೀ ನನ್ನ ಮರ್ಯಾದೆ ಕಳೆಯಾಕ ಹುಟ್ಟಿ ಏ ಅಣ್ಣ ಚಾದಾರೆ ಹೊತ್ತರಿ ಒಂದು ಎದ್ರೊಳಗೆ ಹೆಚ್ಚು ನೀವು. ನಿನ್ನ ಹಡದ ತಾಯಿನೂ ಒಂದು ಹೆಣ್ಣ, 9 ತಿಂಗಳಾಕಿ ಹೊತ್ತ ಹೆತ್ತ ಸಾಕಿದಾಳೆ ನಿಮಗೆ. ಅವಿ 9 ತಿಂಗಳ ಹೊತ್ತ ಮ್ಯಾಗ ಆರಾಮ ತಂದಿದ ಆಪಲ್ ಸೇಬು ಅನ್ನ ಕೊಬ್ಬರಿ ಗಡಬ ತಿಂದು ಬೆಳೆಸಾಳ. 9 ತಿಂಗಳ ಹೊಟ್ಟೆಗೆ ಏನು ತ್ರಾಸ ಆಗ್ಯದ, ಅದು ಇಂಪಾರ್ಟೆಂಟ್. ಇನ್ನೊಂದ್ ಏನಂದಿ ನೀನು, ನಮ್ಮ ಅವ್ ಹೊಡೆದಾಳ, ನಾ ಹುಟ್ಟಿನಿ, ಅದಕ್ಕೆ ಅವನು ಹೆಚ್ಚ. ಏನ್ ನಮ್ಮ ಅಪ್ಪ ಇಲ್ಲಾರ್ದೆ ನಮ್ಮ ಅವ್ ಹೊಡೆದಾಳನ? ಯಾಕ್ರೋಣ ಅಪ್ಪ ಇಂಪಾರ್ಟೆಂಟ್. ಊರಾಗ ಕುರಿ ಹಿಂಡ್ ಎಟ್ಟದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದ್ರಾಗ ಟಗರ್ ಎಟ್ಟದ ಅನ್ನೋದು ಇಂಪಾರ್ಟೆಂಟ್. ಗಂಡ ಮಕ್ಕಳೇ ಸ್ಟ್ರಾಂಗ್ ಗುರು. ಹಿಂದೆ ತಗಿ ಕಾಲ. ಬರೀ ಕಾಲ್ ಎತ್ತದ ನೋಡಿ. ಏನ ಗೊತ್ತಿಲ್ಲ ವಾ ನಿನಗ. ಕೊಯ್ ಅಂದ್ರ ಕೊಡ್ಲಿನ, ಬಂದ್ರ ಬಾಯಾಗ ಬಡದ್ ಹಾಕೊಳದ. ಹಂಗೆಲ್ಲ ಇಲ್ಲ, ನಾವ್ ಯಾರ ಕೈಯಾಗೂ ಸಿಗಂಗಿಲ್ಲ. ಸಿಗಂಗಿಲ್ಲ. ಹೌದು, ಸಿಕ್ಕಿಲ್ಲ ಈಗಾಗಲೇ. ಕನ್ನೊಳ್ಯಾಗ ಸುತ್ತ ಕಟ್ಟದಾರ ಜನ ಹೋಲಾಕ ದಾರಿನೇ ಇಲ್ಲ. ಅವನು ಬಾಯಾಗ ಮಣ್ಣು ಹಾಕ್ಯಾರ ಇವ್ರು ಅಣ್ಣ ತಮ್ಮಂದ್ರ ಅಂದ್ರೆ ನಮಗ್ ಗಂಡ್ಮಕ್ಳಿಗೆ ಕಿವಿನೇ ಕೇಳಿಸಲ್ಲ ಇವು. ಅಟ್ಟು ಬರ್ಗೆಟ್ರ ನೀವು. ಬರ್ಗೆಟ್ರ ಅನ್ನಂಗಿಲ್ಲ ಬಿ. ರಾತ್ರಿ 12 ಟೈಮ್ ಆಯ್ತಂದ್ರ ಹದಿಗೆಟ್ಟಿರ್ತಾರ ನಮಗ. ಇಂಥವ್ರಿಂದ ಪ್ರೀತಿಗೆ ಬೆಲೆನ ಕಮ್ಮಿ ಆಗ್ಬಿಟ್ಟಿದ್ರಿ. ಪ್ರೀತಿಗೆ ಬೆಲೆ ಎಲ್ಲಿ ಉಳಿಸಿರಿ ಯವ್ವ ನೀವು? ಚಲೋ ಇದ್ದಾಗ ಎಣ್ಣೆಸ್ ಬೈಕ್ ಮ್ಯಾಗ ಕುಂದ್ರಿಸಿ ತಾದಮ ಏನದ ಗೋಳು ಗುಮ್ಮಟ ಲಾಲ್ ಎಲ್ಲ ತಿರುಗಾಡೋದು. ಕುತ್ತಿಗೆಗೆ ಬತ್ತಂದ್ರ ಮನ್ಯಾಗ ನಮ್ಮ ಅಪ್ಪ ಬೈಯಾಕತ್ತಾನ, ನನಗಿಂತ ನಿನಗ ಚಲೋ ಹುಡುಗ ಸಿಗುತ್ತಾಳ, ಬೇಕಾದಾಗ ಮಾವ ಬಂದ್ರ ಭಾರತ್ ಹುಣಿವಿ, ನಿಮ್ಮ ಅವನು ಹೋದ್ರು ಹೋಳಿ ಹುಣಿವಿ. ನೀವು ನಿಮ್ಮಂತವ್ರ ಮ್ಯಾಗ ತಲೆ ಕೆಡಿಸ್ಕೊಳ್ಳೋ ಮಕ್ಕಳಲ್ಲ ನಾವು. ಹೋಗ್ಲಿ ಬಿಡ, ಹೋಗ್ಲಿ ಬಿಡ. ಕಾರ್ಯಕ್ರಮ ಮುಗಿದಿಂದ ಕಮಿಟಿಯವ್ರು ರೊಕ್ಕ ಕೊಡ್ತಾರ ನೋಡು. ಹೌದು, ಕಮಿಟಿಯವ್ರು ರೊಕ್ಕ ಕೊಡ್ತಾರ. ಹೌದು, ರೊಕ್ಕಕ್ಕ ಲಕ್ಷ್ಮಿ ಅಂತಾರ. ಓ ಲಕ್ಷ್ಮಿ, ನಾರಾಯಣ ಅನ್ನಂಗಿಲ್ಲ. ಹೌದ ನಪ್ಪಿ. ಅದಕ್ಕೆ ಹೆಣ್ಣು ಹೆಚ್ಚು. ಅವಿ ಲಕ್ಷ್ಮಿ ದುಡ್ಡು ಅಂದ್ರೆ ದುನಿಯಾತ ನೀ ಹೇಳ್ತಿ ಕರೆ. ಆ ಲಕ್ಷ್ಮಿ ಒಳಗ ನಮ್ಮ ಅಪ್ಪ ಗಾಂಧೀಜಿ ಇಲ್ಲ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಐತೇನ? ಓ ನಗತಾಳ. ಚಂದಾಗ ಸಾಹಿತ್ಯ ಓದಿ ಬರ್ಬೇಕು ಅವಿ. ಇಲ್ಲಿ ಬಂದು ಸುಮ್ ಏನ್ರಿ ಮಾತಾಡಬಾರ್ದು. ನಿಂದೇನೋ ಬರ್ತೇನ ಬಾ, ನಿಂದೊಂದು ಹೇಳೋದು ನೋಡ. ಆಕಿ ಕೂತ ಇವ್ನು ಅವ್ನು ಹೆಣ್ಮಕ್ಳಿಗೆ ಅಪೋಸಿಟ್ ಆಕಿ ಅಲ್ಲಿ ಕೂತ ಆಕಿ ಚಪ್ಪಳಿ ಹೊಡೆಯತ್ತಾಳ. ಆಕಿಗೆ ಅವಮಾನ ಅದ್ರ. ಅಕ್ಕ ಬರ್ತಾಳ. ಅಕ್ಕ ಅಕ್ಕ ತಂಗಿ ನಿಮ್ಮ ಅವ್ವ ಒಟ್ಟು ಕಾಂದಾನ ಬರ್ರಿ. ನಿಮ್ಮ ಅವ್ನ ಇವತ್ತು ನೋಡಿ ಬಿಡೋದು. ಎತ್ತ ಬಿಡ್ತೀವಿ. ಎತ್ತ ಬೇಡ, ನಂದು ಎತ್ತು, ನೀವು ಉಳಿಯಾಗಿನ ಕೈ. ಆಮೇಲೆ ಹೆಣ್ ಹೆಚ್ಚಂದ್ರ ನಾ ಹೇಳ್ತೀನಿ ಕೇಳು. ಎದ್ರೊಳಗೆ ಹೇಳ್ತಿ ಎಲ್ಲಿ ಹೇಳ್ತಿ? ಇಲ್ರಿ ಓಯ್ ಪಕ್ಕ ಅವಿ ಹೇಳ್ತೀನಿ ಅನ್ನು ಚಂದಗಿ. ಅದೇ ಹೇಳ್ತೀನಿ. ಹಂಗನ್ನು ನಿಮಗೇನ್ ಕೇಳಿಸ್ತು? ಬಾಯಿ ಬಿಟ್ಟ ಹೇಳ್ಬಿಡ್ತಾನ. ಹೇಳ್ತಿ ಅಂದಿಲ್ಲ, ಹೇಳ್ತೀನಿ. ಸರಿ ಆಯ್ತು, ಹೇಳು, ಬ್ಯಾರೆ ಹೇಳು. ನಿಮ್ಮ ಅಪ್ಪನ ಮ್ಯಾಗ ಅಂದ್ರ ನಿಮ್ಮ ಅಪ್ಪ ಅಲ್ಲ, ಶಿವಪ್ಪ. ಶಿವ ಪರಮಾತ್ಮ. ಪರಮಾತ್ಮ ಮ್ಯಾಗ ನಮ್ಮ ಗಂಗಾ ತೈ ಕೂತಿರ್ತಾಳ, ಗೊತ್ತಾ? ಓ ಗಂಗಾ. ಹೌದು. ಅವಿ ಅದಕ್ಕೆ ಕುತ್ತಾಳ ಅನ್ನಂಗಿಲ್ಲ, ಅದಕ್ಕೆ ನಮ್ಮ ಅಪ್ಪ ಇಟ್ಕೊಂಡಂತಾರ. ಇನ್ನೊಂದು ತಿಳ್ಕೊ. ಏನದು? ಆ ಗಂಗಾಡ ತಲೆ ಮ್ಯಾಗ ನಮ್ಮ ಅಪ್ಪ ಚಂದ್ರಮದನ ಚಂದಗೆ ಫೋಟೋ ನೋಡಿ ಬಾ ಹೋಗಿ ಮೊದಲು. ಗಂಡ ಮಕ್ಕಳೇ ಸ್ಟ್ರಾಂಗ್ ಗುರು. ಅಲ್ಲ, ಚಂದಪ್ಪನ ಮ್ಯಾಗ ನಮ್ಮ ಹೈದು ಬರ್ತಾಳ, ಗೊತ್ತೈತೇನ? ಎಲ್ಲಿ ಬರ್ತಾಳ? ನಮ್ಮ ಅಪ್ಪನ ಕಾಲ ಬಡ್ಡಾಗೆ ಬರ್ತಾಳ. ನೋಡ್ರಿ, ಹಿಂಗ ಅನ್ನಕ್ ಹೋಗ್ಬೇಡ್ರಿ. 9 ತಿಂಗಳ ಹೆತ್ತು ಹೊತ್ತು ಸಾಕಿ ಸಲುವಿ ನಾವ್ ಮಾಡಿರ್ತೀವಿ. ನೀವೆಲ್ ಮಾಡಿರ್ತೀರಿ? ನಾವು ಮಾಡ್ಲಾರ್ದೆ ನೀವು ಬಂದಿರ್ತೀರಿ. ಮೊದಲ್ ನಾವು ಮಾಡಿರ್ತೇವೆ, ಆಮೇಲೆ ನೀವು ಬಂದಿರ್ತೀರಿ. ನಿಮಗ್ ಕೂಳ್ ಮಾಡಿ ಯಾರು ಕೊಡ್ತಾರ? ಎಲ್ಲಿ ಮಾಡ್ತೀರಿ? ನೀವ್ ಮಾಡ್ಕೋತೀರನ? ನೀವ್ ಇಲ್ಲಿ ಅಂದ್ರೆ ಏನಾಯ್ತು? ದೇವ್ರ ನಮಗ್ ಕೈ ಕೊಟ್ಟಾನ, ದುಡ್ಕೊಂತಿಲ್ಲ ಕೋಣ. ನೀವು ದೇವ್ರ ಕುಡುದು ಯಾವ ಗಟ್ರ ದಂಡಿ ಒಳಗೆ ಎಲ್ಲೆಲ್ಲಿ ಬಿದ್ದು ಬರ್ತಾವ ಎಳ್ಕೊಂಡು ತಂದು ನಾಯಿ ಒದಗ ಹೋಗ್ತೀವಿ. ಗಟ್ರ ದಂಡಿಗೆ ಎದಕ್ ಬಿದ್ದಿರ್ತೇವೆ ಗೊತ್ತಾನ? ಬಿದ್ದಿರ್ತೀರಿ. ನಮ್ಮ ದೇಶದ ಬಗ್ಗೆ ವಿಚಾರ ಮಾಡಾಕ ಬಿದ್ದಿರ್ತೀವಿ ನಾವು.
ಮತ್ತ ಕೊಡುಕರದ್ರ ಕೀಳ ತಿಳ್ಕೊಬೇಡ. ಎಂತ ಲಾಕ್ಡೌನ್ ಒಳಗೆ ಸರ್ಕಾರ ನಡೆಸಿದ ಮಕ್ಕಳು ನಾವು. ಮೊದಲ ಮನೆ ಸಂಸಾರ ಮಾಡೋದು ಕಲೀರಿ. ಅಲ್ಲೆಲ್ಲಿ ವಿದೇಶ ಉದ್ಧಾರ ಮಾಡದ ಆಮೇಲೆ ಅದು ಮೊದಲ ಮನೆ ಸಂಸಾರ ನಡೆಸಿ. ಅವಿ ಹಾ ಕುಡಿದ್ರ ಮನಿ ಹಾಳಾಕೈತಿ, ಹಾ ಕುಡಿಲಿಲ್ಲ ಅಂದ್ರ ದೇಶ ಹಾಳಾಕೈತಿ. ಅದಕ್ಕ ನಮ್ಮ ಮನಿಕಿಂತ ನಮಗ ದೇಶ ಇಂಪಾರ್ಟೆಂಟ್. ಇವತ್ತು ನಾವು ಕುಡಿಯವ್ರ ಹೌದಾ? ನೆನಪು ಮಾಡ್ಕೋ. ಹಾಲು ಕುಡ್ದೇನ? ಯಾವ ಹಾಲ? ಅಂದ್ರ ಅಲ್ಕೋ ಹಾಲ. ಆಲ್ಕೋಹಾಲ್ ಅಲ್ಲ, ಪಾಕೆಟ್ ಹಾಲ್, ನಂದಿನಿ ಹಾಲ್ ಕುಡ್ದಿರಿಲ್ಲ ಎಲ್ರು? ಪಾಕೆಟ್ ಅಂತ ಇಲ್ಲ ನಾವು ಸಣ್ಣವರಿದ್ದಾಗ ಅಟ್ಟೆ ಕುಡಿಸ್ಯಾರ ನಿಪ್ಪಲ್ಲ ಅಲ್ಲ. ನೀ ಕುಡ್ದಿಲ್ಲ ಅಲ್ಲ, ಹಾಲ್ ಕುಡ್ದಿಲ್ಲ. ಕುಡ್ದಿಲ್ಲ. ಕುಡಿಯುವಾಗ ಹಾಲಲ್ಲಿ ಹೇಲಕ್ಕಿ ಕುಡ್ದೇನ? ನೋಡು ಬಾಯ ಬೊಂಬಾಯ ನಿಂದು. ಅಲ್ರಿ ಹಾಲ್ನಾಗ ಹೇಲಕ್ಕಿ ಕುಡಂಗಿಲ್ಲ ನೀವು. ಕುಡಿತಿರಲ್ಲ? ಮೊದಲು ಬಾಯಿ ಸ್ವಚ್ಛ ತೊಳ್ಕೊಂಡ್ರಿ ಬಾದ. ಹಾಲಲ್ಲಿ ಏಲಕ್ಕಿ ಹೇಲಕ್ಕಿ ಅಥವಾ ಅಲ್ಲಿ ಅದೇ ಹೇಲಕ್ಕಿನೇ. ಅದನ್ನ ನೀನೇ ಕುಡಿಯವ ನಾವು ಅಲ್ಲದನ್ನ. ಮತ್ತೆ ಕೇಸರಿ ಕುಡ್ದೇನ? ಇಷ್ಟೆಲ್ಲ ಹಾಲು ಕುಡಿತೀರಿ, ಇಷ್ಟೆಲ್ಲ ಮಾತಾಡ್ತಿರಲ್ಲ, ಆ ಕಂಬ ಅಳಿಗಾಡಿಸ್ತಿರನ? ಕಂಬ ಅಳಿಗಾಡಿಸ್ತಿರನ? ಆಗಂಗಿಲ್ಲ. ಆಗಂಗಿಲ್ಲ. ಹಾಲು ಕುಡಿದ್ರು ಆ ಕಂಬ ಅಳಿಗಾಡಿಸ್ಲಾಕ ಊರ 4-8 ಮಂದಿ ಹೋಗೋದು ಅವಶ್ಯಕತೆ ಇಲ್ಲ. ಮತ್ತೆ ಅವನವನು ಕ್ವಾರ್ಟರ್ ಮೇಲೆ ಕ್ವಾರ್ಟರ್ 2 ಕ್ವಾರ್ಟರ್ ನೀರ್ ಹಾಕಲಾರ್ದೆ ಹೊಡಿ ಕಂಬ ಅಳಿಗಾಡಿಸೋ ಅವಶ್ಯಕತೆ ಯಾಕೆ? ತಿರುಗಿ ನಿಂತು ನೋಡಿದ್ರೆ ಸಾಕು ಕಂಬ ತಾನ ಅಳಿಗಾಡ್ತದ್ರಿ ಅದು. ಅದಕ್ಕೆ ಕುಡುಕೂರು ಅನ್ನೋದು. ಕುಡುಕರು ಅನ್ನಬೇಡ, ಮದ್ಯ ಪ್ರಿಯರು ಅನ್ನು. ಅವನು ಮಡ್ರಕ್ಕಿ ಇಲ್ಲಿ ಬಾಯಲ್ಲಿ ಇವ್ರು ಬಿಲ್ಡಪ್ ಬೇರೆ ಕೇಳು. ಅವೇ ಮೊನ್ನೆ ಹಬ್ಬದಾಗ 9 ದಿನ ದೇವ್ರಿಗೆ ಹೋಗಿದ್ರಿಲ್ಲ? ಹೌದು. ದಿನ ಒಂದೊಂದು ಸೀರೆ ಉಟ್ಕೊಂಡು ಹೋಗಿರ್ಲಿಲ್ಲ ಹೆಣ್ಮಕ್ಳು? ದೇವ್ರ ಕಾಣಿಸ್ಯಾನ ನಿಮ್ಗೆ? ಯಾರಿಗಾರ ದೇವ್ರ ಕಾಣಿಸ್ಯಾನ ಅಲ್ಲಿ? ಹಂಗೆಲ್ಲ ಹೋದ್ರ ದೇವ್ರ ಕಾಣಿಸಂಗಿಲ್ಲವ ಇಲ್ಲ. ಆ ಕಡೆ ಹೇಳಿದ್ನಲ್ಲ, ಕ್ವಾರ್ಟರ್ ಮೇ ಕ್ವಾರ್ಟರ್ 3 ಕ್ವಾರ್ಟರ್ ಹಾಕಿ ಕೂತ್ರ ಮುಂದ ಎಲ್ಲಾ ದೇವ್ರುಗಳು ಮುಂದೆ ಬಂದು ಕುಂದಿರ್ತಾವ. ಮುಂದೆ ಬಂದು ಏನಂತಾರ? ಮ್ಯಾಗ ಚಿಪ್ಸ್ ಬೇಕೇನಂತ ಕೇಳ್ತಾವ ಸ್ನಾಕ್ಸಿಗೆ. ಅಯ್ಯೋ ಇಲ್ಲಿ ಒರಿಜಿನಲ್ ಚಾಯ್ಸ್ ಅಲ್ಲ, ಬ್ರ್ಯಾಂಡ್ ಅವೇ. ಹಾ ಒರಿಜಿನಲ್ ಚಾಯ್ಸು ಅದಾವು. ಹಾ ಯಾವ್ದವನ ಪಕ್ಕಾ ಲೋಕಲ್ ಬೆಂಗಳೂರು ತನ್ನ. ನೀವೇನು ಮಕ್ಕಳಲ್ಲಿ ಬಿಡು, ಮಕ್ಕಳದಾವ, ದೇವ್ರ ಮಕ್ಕಳದಾವು. ಏನು ಅಣ್ಣ ಕರಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾರ ಯಪ್ಪ ಮದುವೆ ನಮ್ಮ ಯೂಟ್ಯೂಬರ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಾವು ಮಾಡಿದ್ದು ತಮಾಷೆಗೋಸ್ಕರ, ತಮ್ಮ ಖುಷಿಗೋಸ್ಕರ. ಯಾಕೆ ಇದನ್ನ ಹಾಸ್ಯವನ್ನು ಮಾಡ್ತೀವಿ ಅಂದ್ರೆ, ಮನುಷ್ಯನ ಎಷ್ಟು ರೋಗಗಳನ್ನ ದೂರ ಮಾಡುವ ಏಕೈಕ ಔಷಧಿ ಅಂದ್ರೆ ಅದು ನಗು ಅಂತ ಹೇಳ್ತೇವೆ. ಅಂತಹ ನಗುವಿನ ಹೊಣದಲ್ಲಿ ತಿಳಿಸಿರುವಂತಹ ನಮ್ಮ ಲಕ್ಷ್ಮೀ ವಿಜಯಪುರ ಅವರಿಗೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಅಲ್ಲೋ ಎಲ್ಲೆಲ್ಲಿ ಬಡ್ಡಾಗ ಇಟ್ಕೊಂಡ್ ಕುಂದಿರ್ತಿರೋ ನೀವು? ಅಯ್ಯ ಜ್ಯೂಸ್ ಬಾಟ್ಲಿ ಅಂತ ಮಾಡಿದ್ದೇನೆ ಇಡ್ತಾನ, ಅದು ಒರಿಜಿನಲ್ ಚಾಯ್ಸ್ ಅಂತ ನಾ ಅನ್ಕೊಂಡಿಲ್ಲ ಬಿಡು. ಓಕೆ ಬನ್ನಿ, ಒಂದು ಮಾತು ಹೇಳಿಕ್ ಇಷ್ಟಪಡ್ತೀನಿ. ಇವತ್ತು ನನಗೆ ಬಹಳ ಖುಷಿ ಅನ್ಸಾತದ ಕನ್ನೊಳ್ಳಿ ಒಳಗ. ಯಾಕಂದ್ರ ಉತ್ತರ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಾತ್ರೆ ಆಗುದಂದ್ರ ಮುಮ್ಮೆಟ್ಟಿ ಗುಡ್ಡ ನನ್ನಪ್ಪ ಯೋಗಿನಾಥ ಅಮೋಘ ಸಿದ್ದೇಶ್ವರ ದೇವ್ರ ಜಾತ್ರೆ ಆಗ್ತೈತಿ. ಇವತ್ತು ನಾನು ನೋಡಿದ ಅದನ್ನ ಬಿಟ್ಟರೆ 2ನೇ ದೊಡ್ಡ ಜಾತ್ರೆ ಯಾವ್ದಾದ್ರು ಇದ್ರೆ ಅದು ಕನ್ನೊಳ್ಳಿ ಒಳಗೆ ಅನ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ನಾನು. ದಯಮಾಡಿ ಒಂದು ಜೋರಾದ ಚಪ್ಪಾಳೆಯನ್ನು ಬರಲಿ. ಕಮಿಟಿ ಎಲ್ಲ ಸರ್ವ ಸದಸ್ಯರಿಗೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳು.